ಹೇಳಿ ಪ್ಲೀಸ್. ಬಾಡಿಗೆ ಹಣ ನಂಬಿ ಬದುಕುತ್ತಿರುವೆ, ನೋವು ತೋಡಿಕೊಂಡ ನಟ ದಿಗಂತ್. ದೂದ್ ಬೇಡ ಎಂದೇ ಖ್ಯಾತರಾದ ನಟ ದಿಗಂತ್ ಸಿನಿಮಾಗಳಲ್ಲಿ ಅವಕಾಶಗಳಿಲ್ಲದೆ ಸಂಕಷ್ಟವನ್ನ ಎದುರಿಸ್ತಾ ಇದ್ದಾರೆ. ಮನೆಯ ಬಾಡಿಗೆ ಹಣದಲ್ಲಿ ಜೀವನ ಸಾಗಿಸುತ್ತಿದ್ದು ಊರಿಗೆ ಮರಳುವ ಯೋಜನೆಯಲ್ಲಿದ್ದಾಗ ರುದ್ರಕಾಲ ಸಿನಿಮಾ ಕೈ ಹಿಡಿದಿದೆ ಎಂದು ತಮ್ಮ ನೋವನ್ನ ಹಂಚಿಕೊಂಡಿದ್ದಾರೆ. ಕನ್ನಡ ಚಿತ್ರರಂಗದ ಚಾಕ್ಲೇಟ್, ದೂದ್ ಬೇಡ ಎಂದೆಲ್ಲ ಫೇಮಸ್ ಆಗಿರೋ ನಟ ದಿಗಂತ್ ಇತ್ತೀಚೆಗಷ್ಟೇ ತಮ್ಮ ಸಿನಿ ಪಯಣಕ್ಕೆ ಆದ 20 ವರ್ಷಗಳ ಸಂಭ್ರಮದ ಬಗ್ಗೆ ಮಾತನಾಡಿದ್ದು. 2006ರಲ್ಲಿ ಬಿಡುಗಡೆಯಾದ ಮಿಸ್ ಕ್ಯಾಲಿಫೋರ್ನಿಯಾ ಸಿನಿಮಾದ ಮೂಲಕ ಎಂಟ್ರಿ ಕೊಟ್ಟ ನಟ ಸದ್ಯ ರುದ್ರಕಾಲದವರೆಗೂ ಹಲವು ಚಿತ್ರಗಳಲ್ಲಿ ನಟಿಸಿದ್ದಾರೆ. ಆದ್ರೆ ಕಲಾವಿದರ ಜೀವನ ಹಗ್ಗದ ಮೇಲಿನ ನಡಿಗೆಯಂತೆ ಅದೇ ರೀತಿಯ ಸ್ಥಿತಿ ದಿಗಂತ್ ಅವರಿಗೂ ಬಂದಿದೆ. ಸದ್ಯ ಸಿನಿಮಾಗಳಲ್ಲಿ ಅವಕಾಶಗಳು ಇಲ್ಲದೆ ನಟ ಪರದಾಡುವಂತಾಗಿದ್ದು ಅದರ ಬಗ್ಗೆ ಖುದ್ದು ದಿಗಂತ್ ಅವರೇ ಕಣ್ಣೀರು ಹಾಕಿದ್ದಾರೆ. ಮನೆಯ ಬಾಡಿಗೆ ಹಣದಲ್ಲಿ ಜೀವನ ಸಾಗಿಸುತ್ತಿರುವುದಾಗಿ ದಿಗಂತ್ ಹೇಳಿದ್ದಾರೆ. ಊರಿಗೆ ವಾಪಸ್ ಹೋಗುವ ಬಗ್ಗೆ ಯೋಚನೆ ಮಾಡಬೇಕಾದ ಸ್ಥಿತಿ ಬಂದಿದೆ ಎಂದಿದ್ದಾರೆ. 6 ತಿಂಗಳ ಹಿಂದೆ 2 ಸಿನಿಮಾ ಒಪ್ಪಿಕೊಂಡಿದ್ದೆ. ಆದ್ರೆ ನಿರ್ಮಾಪಕರು ಒಂದು ದಿನ ಬಂದು ಸದ್ಯಕ್ಕೆ ಯಾಕೋ ಪರಿಸ್ಥಿತಿ ಸರಿ ಇಲ್ಲ, ನೋಡಿಕೊಂಡು ಮುಂದುವರಿಯೋಣ ಎಂದು ಬಿಟ್ರು. ಇದನ್ನು ಕೇಳಿ ತುಂಬಾ ನೋವಾಯ್ತು. ಇದು ನನ್ನೊಬ್ಬನ ಸ್ಥಿತಿಯಲ್ಲ, ಬಹಳಷ್ಟು ಸ್ನೇಹಿತದ್ದು ಇದೇ ಕತೆ. ಇದನ್ನೇ ನಂಬಿದ್ರೆ ಆಗೋದಿಲ್ಲ. ನಿಜವಾಗಿಯೂ ನಾವು ಬೇರೇನಾದರೂ ಮಾಡಬೇಕು ಎನ್ನುವ ಯೋಚನೆ ಬರ್ತಿದೆ ಎಂದಿದ್ದಾರೆ ದಿಗಂತ್. ನನ್ನ ಊರಾದ ತೀರ್ಥಹಳ್ಳಿಗೆ ಹೋಗಿ ತೋಟದ ಕೆಲಸ ಮಾಡೋಣ ಎಂದು ಯೋಚಿಸಿದೆ. ಆಗ ನನ್ನ ಕೈ ಹಿಡಿದಿದ್ದು ರುದ್ರಕಾಲ. ಬೇಗನೆ ಶೂಟಿಂಗ್ ಕೂಡ ಆರಂಭವಾಗಿದೆ. ಆದ್ರೆ ಸ್ಥಿತಿ ನೆನಪಿಸಿಕೊಂಡ್ರೆ ಬೇಸರವಾಗುತ್ತದೆ ಎಂದಿದ್ದಾರೆ ನಟ. ಕಳೆದೆರಡು ವರ್ಷಗಳಲ್ಲಿ ತುಂಬಾ ಆಫರ್ ಇದ್ವು, ಆದ್ರೆ ಫಲಿತಾಂಶದ ಬಗ್ಗೆ ಸದ್ಯ ಚರ್ಚೆ ಬೇಡ. ಆದ್ರೆ ಈಗ ಅವಕಾಶಗಳೇ ಇಲ್ಲವಾಗಿದೆ. ನಂದಿ ಬೆಟ್ಟದ ಬಳಿ ಗೇಟೆಡ್ ಕಮ್ಯುನಿಟಿಯಲ್ಲಿ ಮನೆ ಇದ್ದು ಬಾಡಿಗೆ ಕೊಟ್ಟಿದ್ದೇನೆ. ಸದ್ಯ ಅದರ ಮೇಲೆ ಅವಲಂಬನೆ ಆಗುವ ಸ್ಥಿತಿ ನಿರ್ಮಾಣವಾಗಿದೆ ಎಂದು ನೋವಿನಿಂದ ನುಡಿದಿದ್ದಾರೆ ದಿಗಂತ್. ಅಂದ ಹಾಗೆ ದಿಗಂತ್ ಅವರು ಈಚೆಗೆ ತೆಲುಗಿನಲ್ಲಿ ಸಮಂತ ಋತ್ ಪ್ರಭು ಜೊತೆ ವೆಬ್ ಸೀರೀಸ್ ನಲ್ಲಿ ನಟಿಸಿದ್ದಾರೆ. ಅದಕ್ಕೂ ರೆಡಿ ಇದ್ದೇನೆ, ಅವಕಾಶ ಇದ್ರೆ ಹೇಳಿ. ಸದ್ಯ ಅಂತೂ ಮುಂಬೈಗೆ ಹೋಗಲು ಇಷ್ಟವಿಲ್ಲ, ಮುಂದೆ ಅನಿವಾರ್ಯ ಪರಿಸ್ಥಿತಿ ಬಂದ್ರೆ ನೋಡೋಣ. ತೆಲುಗಿನಲ್ಲಿ ಒಂದು ಸಿನಿಮಾಗೆ ನಟ ನಟಿ ಫೈನಲ್ ಆಗುತ್ತಿದ್ದಂತೆಯೇ ಅಲ್ಲಿ ವ್ಯಾಪಾರ ಆರಂಭವಾಗುತ್ತದೆ. ಆದ್ರೆ ಕನ್ನಡದಲ್ಲಿ ಅಂತದೊಂದು ಸಿಸ್ಟಮ್ ಇಲ್ಲ. ಇಲ್ಲಿ ದುಡ್ಡು ಹೂಡಿಕೆ ಮಾಡಲು ಯಾರೂ ಮುಂದೆ ಬರ್ತಿಲ್ಲ. ಟಿವಿ ಹಕ್ಕುಗಳನ್ನು ಕೂಡ ಇಲ್ಲಿ ಯಾರು ಖರೀದಿ ಮಾಡ್ತಿಲ್ಲ ಎಂದು ನೊಂದು ನುಡಿದಿದ್ದಾರೆ ದೂದ್ ಬೇಡ.